ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಗಿಣಿರಾಮ ಆಗಿರ್ಬೋದು, ನಿನಗಾಗಿ ಆಗಿರ್ಬೋದು, ಅನುರೂಪ, ಈ ಮೂರೂ ಸೀರಿಯಲ್ಗಳ ಮೂಲಕ ಮಹಿಳೆಯರ, ಅದರಲ್ಲೂ ಕೂಡ ಹೆಣ್ಮಕ್ಳರ ಮನಸ್ಸನ್ನು ಗೆದ್ದು ಬಿಟ್ಟಿದ್ರಿ. ಇದೀಗ ಎಲ್ಲ ಕಿರುತೆರೆ ಸಾಕಪ್ಪ ಅಂತ ಹೇಳಿ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟಿದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್ ಬೆಳ್ಳಿತೆರೆಯ ಫೀಲ್? ಬೆಳ್ಳಿತೆರೆ ಅಂದರೆ ಅದಕ್ಕೆ ಹೇಳಿದ್ದು ಅಂದರೆ ಯಾರಿಗೂ ಗೊತ್ತೇ ಇಲ್ಲ. ನಾನು ಮುಂಚೆ ಸಿನಿಮಾಗಳು ಮಾಡಿದ್ದಂತ ಯಾರಿಗೂ ಗೊತ್ತೇ ಇಲ್ಲ. ಯಾಕಂದರೆ ಯಾರು ನಿಂತ್ಕೊಂಡು ಎಲ್ಲ ಫ್ಲಾಪ್ ಆಯಿತು ಸಿನಿಮಾಗಳು. ಸೊ ಹಾಗಾಗಿ ಯಾರಿಗೂ ಗೊತ್ತಿಲ್ಲ. ಇದು ನನ್ನ ಮೊದಲನೇ ಸಿನಿಮಾ ಏನೂ ಅಲ್ಲ. ಗಿಫ್ಟ್ ಬಾಕ್ಸ್ ಮಾಡಿದ್ರಿ ಫಸ್ಟು 2 ವರ್ಷಗಳಂತ ಆಯಿತು. ಆಮೇಲೆ ಗಿಫ್ಟ್ ಬಾಕ್ಸ್ ಆಯಿತು. ಅದೆರಡು ರಿಲೀಸ್ ಆಯಿತು, 2 ಫ್ಲಾಪ್ ಆಯಿತು. ಸೊ ಎಲ್ಲೂ ಹೆಸರು ಬರಲಿಲ್ಲ. ನಾನು ಮಾಡಿದೆ ಅಂತ ನನಗೆ ಯಾರಿಗೂ ಗೊತ್ತೂ ಆಗಲಿಲ್ಲ. ಅದಾದ ನಂತರ ಇನ್ನೆರಡು ಸಿನಿಮಾ ಇದೆ, ಅದು ರೆಡಿಯಾಗಿದೆ, ಅದನ್ನು ರಿಲೀಸ್ ಆಗಿಲ್ಲ ಅಷ್ಟೇ. ಸೊ ತದನಂತರ ಇದು 5ನೇ ಸಿನಿಮಾ ನಂದು. ಹಾಂ, 5ನೇ ಸಿನಿಮಾ ಇದು. ಬಟ್ ಇದೊಂಥರ ರೀಲಾಂಚ್ ಫಸ್ಟ್ ಸಿನಿಮಾ ತರ ಮಾಡಿದ್ದಾರೆ ಕೆಲಸ. ಹೌದು. ಸೊ ಅಂದರೆ ಚೇಂಜಸ್ ನನಗೆ ಗೊತ್ತು. ಸ್ಮಾಲ್ ಸ್ಕ್ರೀನ್ಗೂ ಮತ್ತು ಬಿಗ್ ಸ್ಕ್ರೀನ್ಗೂ ನಂಗೆ ಚೇಂಜಸ್ ಗೊತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಯಾಕಂದರೆ ಇಲ್ಲಿ ಬಂದು ಮಾಡಿ ಮತ್ತೆ ವಾಪಸ್ ಹೋಗಿ ಮತ್ತೆ ಬಂದು ನಿಂತ್ಕೊಂಡಿದ್ದೀನಿ. ಸೊ ಇವಾಗ ತುಂಬ ದೃಢವಾಗಿ, ತುಂಬ ಕಾನ್ಫಿಡೆಂಟ್ ಆಗಿ ಇಲ್ಲಿ ಮಾರಿನ ಮೇಲೆ ನಿಂತ್ಕೊಂಡಿದ್ದೀನಿ ಈಗ. ಸರ್, ತುಂಬ ರಗಡು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಹೇಗಿತ್ತು ಇಡೀ ಜರ್ನಿ, ಮಾರ್ನಮಿ ಜರ್ನಿ ಹೇಗಿತ್ತು ಸರ್ ನಿಮಗೆ? ಜರ್ನಿ ಅಂದರೆ ನಾನು ಸ್ಕ್ರ್ಯಾಚಿಂದನೂ ಸ್ಟಾರ್ಟ್ ಮಾಡಿದ ಜರ್ನಿ ಇದು. ಶೆಟ್ಟರು ನನಗೆ ಡೈರೆಕ್ಟ್ರು ಗಿಣಿರಾಮಲ್ಲಿ ನಂಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ಅವರು. ಆವಾಗಿಂದ ನನಗೆ ಪರಿಚಯ ಅವರು. ಗಿಣಿರಾಮ್ ಆದಮೇಲೆ ನಾನು ಒಂದಿಷ್ಟು ಸಿನಿಮಾ ಮಾಡಬೇಕು ಅಂತ ಗ್ಯಾಪ್ ತೊಗೊಂಡೆ. ಅದು ಅವ್ರಿಗೆ ಗೊತ್ತಿತ್ತು, ಇವ್ರು ಸಿನಿಮಾ ಮಾಡಬೇಕು ಅಂತಿದ್ದಾರೆ ಅಂದ್ಕೊಂಡು. ಅವರು ಬೇರೆ ಕೆಲಸದಲ್ಲಿ ಮಂಗಳೂರು ಬಂದಿದ್ದರು. ಅಲ್ಲಿ ಅವ್ರು ಯಾರೋ ಒಬ್ಬರು ಸ್ನೇಹಿತರು ಸಿಗ್ತಾರೆ. ಅವರು ಒಂದು ಲೈನ್ ಹೇಳ್ತಾರೆ ಕಥೆದು. ಸುದ್ದಿ ಆರ್ಯನ್ ಅಂತ ಅವರು ಕತೆ ಬರ್ತಿರೋದು. ಅವ್ರು ಇವ್ರಿಗೆ ಕತೆ ಹೇಳಿದಾಗ ಇವ್ರಿಗೆ ಅದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಇವ್ರು ಅವತ್ತು ಫೋನ್ ಮಾಡಿದ್ರು, ಡಾರ್ಲಿಂಗ್ ಒಂದು ಲೈನ್ ಇದೆ ಕೇಳ್ತೀರಾ? ಸರಿ ಬನ್ನಿ ಅಂತಂದೆ. ಮನೆಗೆ ಬಂದರು, ಕತೆ ಹೇಳಿದ್ರು. ನಂಗೆ ಚೆನ್ನಾಗಿದೆ ಅಂತ ಅನಿಸ್ತು, ಬಟ್ ಏನೋ ಮಿಸ್ಸಿಂಗ್ ಇದೆ ಅಂತ ಅನಿಸ್ತು. ನನಗೇನೊಂದಿಷ್ಟು ಅನಿಸ್ತು, ಅದನ್ನು ಹೇಳಿದೆ, ಇದು ಹಿಂಗೆ ಹಾಕಿದ್ರೆ ನೋಡಿ ಅಂತಂದೆ. ಆಮೇಲೆ ಅಂದರೆ ನಿರ್ದೇಶಕರು ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಬಟ್ ನಂಗೆ ಆ ಕತೆ ಕೇಳಿದಾಗ ಏನು ಬೇಕಿತ್ತು ಅಂತ ನಾವು ಒಂದಿಷ್ಟು ಏನೋ ಇನ್ಪುಟ್ಸ್ ಕೊಟ್ಟೆ. ಸರಿ ಅಂದ್ಕೊಂಡು ಅವ್ರು ಹೋದರು. ಒಂದು 6 ತಿಂಗಳಾಯ್ತು, ಸುದ್ದಿನೇ ಇಲ್ಲ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಮರ್ತರಿರೋ ಅಂದ್ಕೊಂಡೆ. ಒಂದು 6 ತಿಂಗಳಾದ್ಮೇಲೆ ಮತ್ತೆ ಫೋನ್ ಮಾಡಿದ್ರು, ಅಲ್ಲಿ ಒಂದು ರೆಡಿ ಮಾಡಿದ್ದೀನಿ ಬರಲ್ಲ ಬನ್ನಿ ಅಂತಂದೆ. ಬಂದು ಕತೆ ಹೇಳಿದ್ರು. ಎಷ್ಟು ಅದ್ಭುತವಾಗಿತ್ತು ಕತೆ ಅಂತಂದರೆ, ಇವಾಗ ಇವ್ರು ಹೆಂಗೆ ಖುಷಿ ಪಟ್ಟಲ್ಲ, ನಾನು ಅಷ್ಟೇ ಖುಷಿ ಪಟ್ಟೆ. ಸಕ್ಕದ ಮಾಡ್ಕೊಂಡಿರೋ ಕತೆನ ಇವ್ರು ಹೇಳ್ದಂಗೆ ಅವ್ರು ಅದ್ಭುತವಾಗಿ ಕತೆ ಹೇಳ್ತಾರೆ. ಹಂಗೆ ಹೇಳಿದ್ರು. ಅವ್ರು ಪ್ರತಿಯೊಂದು ಸೀನ್ ಹೇಳಿದಾಗಲೂ ನನಗೆ ಅದೆಲ್ಲ ಹಿಂಗೆ ಹೋಗ್ತಾ ಇತ್ತು. ನನಗೆ ನಾನು ಹಿಂಗೆ ಓಡ್ ಬರ್ತಾ ಇದ್ದೆ, ಅದೇನೋ ಕತೆ ಏನಿದೆ ಅದೆಲ್ಲ ಹಿಂಗೆ ನಂಗೆ ಪಿಕ್ಚರ್ ಹೋಗ್ತಾ ಇತ್ತು. ಹಿಂಗೆ ಆಯಿತು ಅಂತಂದ್ವಿ. ಆಮೇಲೆ ಕತೆ ಚೆನ್ನಾಗಿದೆ, ನಿರ್ದೇಶಕರಿದ್ದಾರೆ, ಹೀರೋ ಇದ್ದೀನಿ, ಬೇರೆ ಯಾರೂ ಇಲ್ಲ, ಪ್ರೊಡ್ಯೂಸರ್ ಇಲ್ಲ, ಏನೇನೂ ಇಲ್ಲ. ನಾವಿಬ್ಬರು ಕನ್ಸ್ಕೊಳ್ತಾ ಇದ್ದೀವಿ. ಓಕೆ ಸಿನಿಮಾ ಮಾಡೋಣ. ಸರಿ ಆಯಿತು. ಅವ್ರು ಹೇಳಿದ್ರು, ಓಕೆ ಪ್ರೊಡ್ಯೂಸರ್ ಹುಡ್ಕೋಣ ಇನ್ಮೇಲೆ ಅಂತಂದು. ಆಯಿತು ಹುಡ್ಕೋಣ. ಅವ್ರು ಹುಡ್ಕೋ ಸ್ಟಾರ್ಟ್ ಮಾಡಿದ್ರು. ನನಗೆ ಯಾರು ಪರಿಚಯ, ನಾನು ಎಲ್ಲರಿಗೂ ಪಿಚ್ ಮಾಡಿದೆ, ಈ ಥರ ಒಂದು ಕತೆ ಇದೆ, ಈ ಥರ ಒಂದು ಕತೆ ಇದೆ ಅಂತ. ಎಲ್ಲ ಕಡೆ ಮಾಮೂಲಿ ಸೇಮ್ ಡೈಲಾಗ್, ಖಂಡಿತ ಮಾಡೋಣ, ಈಗಲ್ಲ ನೆಕ್ಸ್ಟ್ ಇಯರ್ ಮಾಡೋಣ, ಹೇಳ್ತೀವಿ ಅಂತೆಲ್ಲ ಸ್ಟಾರ್ಟ್ ಆಯಿತು. ಅದಾಯಿತು. ಎಲ್ಲಿಂದನೂ ಪಾಸಿಟಿವ್ ಆಗಿಲ್ಲ, ಅವ್ರ ಕಡೆನೂ ಯಾವುದೂ ಇಲ್ಲ. ಬಟ್ ಹೋಪ್ ಬಿಟ್ಟಿಲ್ಲ ನಾವು, ಏನೋ ಒಂದು ಮಾಡಲೇಬೇಕು ಅಂತ ಕೂತ್ಕೊಂಡಿದ್ದೀವಿ, ಹುಡುಕ್ತಾನೆ ಇದ್ದೀವಿ. ಆವಾಗ ಈಗ ಪ್ರೊಡ್ಯೂಸರ್ ಇದ್ದಾರೆ ನಿಶಾಂತ್ ಅಂತ ಇದ್ದಾರಲ್ಲ, ಇವ್ರು ನಂಗೆ ತುಂಬ ಹಳೆ ಪರಿಚಯ. ಅವರು ನಾನು ಅನುರೂಪ ಮಾಡ್ಬೇಕಂದ್ರೆ ಪರಿಚಯ ಅವರು. ನಾವು ಅದೇ ಹೇಳ್ತಾ ಇದ್ದೆ, ತುಂಬ ಪ್ರೀಮಿಯರ್ ಶೋಗಳೇ ನಾವು ಸಿಗ್ತಾ ಇದ್ವಿ. ಸಿನಿಮಾಗೆ ಹೋದಾಗ ಕೂತ್ಕೊಂಡು ಕಾಫಿ ಕುಡಿತಾ ಇದ್ವಿ, ಡಿಸ್ಕಸ್ ಮಾಡ್ತಾ ಇದ್ವಿ, ಇದು ಚೆನ್ನಾಗಿತ್ತು, ಇದು ಡಬ್ಬಾ ಥರ ಇತ್ತು, ಅದು ಅದ್ಭುತವಾಗಿತ್ತು ಅಂತೆಲ್ಲ ಮಾತಾಡ್ತಾ ಇದ್ವಿ. ನಾನು ಸ್ಟೋರಿ ಹಾಕಿದಾಗ ಅವ್ರೇನೋ ಒಂದು ನೋಡ್ಬಿಟ್ಟು ರಿಪ್ಲೈ ಮಾಡಿದ್ರು ಕಾಮಿಡಿಯಾಗಿ. ಯಾವಾಗಲೂ ರಿಪ್ಲೈ ಮಾಡ್ತಾ ಇರ್ತಾರೆ ಅವರು, ಬರೀ ಇದೇ ಆಯಿತು ಸಿನಿಮಾ ಮಾಡುವಂತೇನೋ ರಿಪ್ಲೈ ಮಾಡೋದು. ನಾನು ಅವಾಗ ದುಡ್ಡು ಹಾಕ್ರಿ KGF ಥರ ನಾವು ಸಿನಿಮಾ ಮಾಡ್ತೀವಿ ಅಂತ ನಾನು ರಿಪ್ಲೈ ಮಾಡಿದೆ ಅವ್ರಿಗೆ. ಕತೆ ಹೇಳು ಅಂತಂದ್ರು. ನಾನು ಸುಮ್ಮನೆ ಬಿಡಿ ಅಂತಂದೆ. ಸೀರಿಯಸ್ ಆಗಿ ಹೇಳ್ತೇನೆ, ಕತೆ ಹೇಳಪ್ಪ ಅಂತಂದರು. ನನಗೆ ಅವಾಗ ನಿಜವಾಗ್ಲೂ ಪ್ರೊಡ್ಯೂಸ್ ನಂಗೆ ಗೊತ್ತಿಲ್ಲ, ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ಅದು ಏನೂ ಗೊತ್ತಿಲ್ಲ ನನಗೆ. ನಾವು ಆನ್ಲೈನ್ ರೆಡಿ ಮಾಡ್ಕೊಂಡಿದ್ವಲ್ಲ ಕಳ್ಸೋಕ್ಕೆ ಅಂತ, ಅದನ್ನ ಅವ್ರಿಗೆ ಕಳಿಸಿದೆ. ಆವಾಗ ಅವ್ರು ಹೇಳಿದ್ದು, ನಾನಿನ್ನು ಓದಿದೆ, ನಂಗೆ ಓಕೆ ಅನ್ನಿಸ್ತು. ಯಾಕೆಂದರೆ ಇದು ನಾನು ಇಮ್ಯಾಜಿನ್ ಹೆಂಗೆ ಮಾಡ್ತಿದ್ದೀನಿ ಅದು ಬೇರೆ ಥರ ಇರುತ್ತೆ, ನೀವು ಕತೆ ಹೆಂಗೆ ಇಮ್ಯಾಜಿನ್ ಮಾಡಿರ್ತಾರೆ ನಿಮಗೆ ಗೊತ್ತಿರುತ್ತೆ, ಅದು ಬಂದು ಕತೆ ಹೇಳೋಕ್ಕಾಗತ್ತಾ ಅಂದರು. ಶೆಟ್ರಿಗೆ ಫೋನ್ ಮಾಡಿದೆ. ಶೆಟ್ರೆ ಯಾರೊಬ್ರು ಸಿಕ್ಕಿದ್ದಾರೆ, ನಂಗೆ ಪರಿಚಯ ಇರೋರು ತುಂಬ, ಕತೆ ಹೇಳೋಣ, ಮುಂದೆ ನೋಡ್ಕೊಳ್ಳೋಣ ನಡೀರಿ ಅಂತ ಹೇಳಿದೆ. ಶೆಟ್ರು ರೆಡಿ ಅಂತಂದರು. ಹೋದ್ವಿ, ಕತೆ ಹೇಳಿದ್ವಿ. ಎಲ್ಲರೂ ಹೆಂಗೆ ಇಷ್ಟ ಆಗುತ್ತೆ ಅವ್ರಿಗೂ ಹಂಗೆ ಇಷ್ಟ ಆಯಿತು. ಅದಾದಮೇಲೆ ಅವ್ರು ಹೇಳಿದ್ರು ಮಾಡಿ. ಬಟ್ ಅವ್ರು ಹೇಳಿದ್ದೇನು ಅಂತಂದರೆ, ನನಗೆ ನೀನು ಪರಿಚಯ ಇದೆಯಾ, ಬಟ್ ಈ ಶೆಟ್ಟರ್ ಅಂತ ಗೊತ್ತಿಲ್ಲ. ನನಗೆ ಶೆಟ್ಟರ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಅವ್ರ ಕೆಲಸ ನನಗೆ ಗೊತ್ತು, ಸಖತ ಮಾಡ್ತಾರೆ, ಇವ್ರು ಏನು ಕೊಟ್ಟರು ಮಾಡ್ತಾರೆ ನನಗೆ ಗೊತ್ತು. ಬಟ್ ನಿಶಾಂತ್ ಗೊತ್ತಿಲ್ಲ ಅದು, ಯಾಕಂದ್ರೆ ಅವ್ರು ನನ್ನ ನೋಡಿದರೆ ಅವ್ರು ನೋಡಿಲ್ಲ. ಮತ್ತೆ ನೀನು ನನಗೆ ಗೊತ್ತು, ನಿನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ಬಟ್ ಇವ್ರನ್ನ ಹೆಂಗೆ ನಂಬಿ ಎಷ್ಟು ದುಡ್ಡು ಹೆಂಗೆ ಹಾಕ್ಲಿ ನಾನು ಅಂತ ನನಗೊಂದು ನಂಬಿಕೆ ಬೇಕಿಲ್ಲ ಅಂತಂದ್ರೆ ನಂಗೆ ವ್ಯಾಲಿಡ್ ಅಂತ ಅನಿಸ್ತು. ತಪ್ಪೇನಿಲ್ಲ, ಅಷ್ಟು ಕೋಟಿ ಹಾಕ್ತಾರೆ ಅಂದಾಗ ಅವ್ರು ಹೆಂಗೆ ಹಾಕ್ತಾರೆ, ಹೆಂಗೆ ನಂಬಿ ಹಾಕ್ತಾರೆ ನಮ್ಮೇಲೆ ಅದನ್ನ. ಆಮೇಲೆ ಅವರೇ ಒಂದು ಹೇಳಿದ್ರು, ಒಂದು ಟೀಸರ್ ಥರ ಮಾಡ್ಕೊಂಬನ್ನಿ. ಸೊ ನನಗೆ ನೀವೆಲ್ಲ ಪ್ರಾಪರ್ ಟೀಮ್ ಕಟ್ಟಿದ್ಯಾ, ನೀನು ಎಲ್ಲ ಆಗುತ್ತೆ ಅನ್ನೋ ನಂಗೆ ಕಾನ್ಫಿಡೆನ್ಸ್ ಬಂದರೆ ಖಂಡಿತವಾಗ್ಲೂ ಮುಂದುವರೋಣ ಅಂತ ಹೇಳಿದ್ರು. ಆ ಟೀಸರ್ ದುಡ್ಡು ಅವರೇ ಕೊಟ್ಟರು. ಅವಾಗ ನಾನು ನಿರ್ದೇಶಕರು 5 ದಿವಸ ನಿಮ್ಮ ಊರ ಕಡೆ ಹೋದ್ವಿ. 5 ದಿನ ಫುಲ್ ಎಲ್ಲ ಸುತ್ತಾಡ್ಕೊಂಡು ಒಂದು ಲೊಕೇಶನ್ ಫುಲ್ ಏನು ಗಮ್ಮತ್ತಿಲ್ಲ ಅಲ್ಲಿ. ಮೀನ್ಗಿನ್ ತಿನ್ನೋಣ ಅಂದ್ರೆ ನೀವು ಬೇರೆ ವೆಜ್ಜು. ಶೆಟ್ರ್ ಬೈಕೊಂಡು ಡಲಿಂಗ್ ಮೀನು ನೋಡಿ ಅಂತ ಅವ್ರು ತಿನ್ನೋದು, ನಾನು ಸ್ಮೆಲ್ ಚೆನ್ನಾಗಿದೆ ಅಂತ. ಸೊ ಒಂದು 5 ದಿವಸ ನನಗೇನಿತ್ತು ಅಂದರೆ,
ಈಗ 5 ದಿನಕ್ಕೆ ಅವ್ರು ದುಡ್ಡು ಕೊಟ್ಟಿರ್ತಾರೆ ಪ್ರೊಡ್ಯೂಸರ್, 5 ದಿನಕ್ಕೆ ಅಲ್ಲಿ ನಮ್ಮ ಸ್ಟೇಗೆ ಊಟಕ್ಕೆಲ್ಲ ಕೊಟ್ಟಿರ್ತಾರೆ. ನನಗೇನಂದ್ರೆ ದುಡ್ಡು ಉಳಿಸ್ಬೇಕು ಅಲ್ಲಿ, ನನಗೂ ಶೆಟ್ರಿಗೆ ಇದ್ದಿದ್ದು ಅದೇ. ಅಂದರೆ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ನಾವು ಖರ್ಚು ಮಾಡ್ಕೊಂಡು ಬರೋದಲ್ಲ, ಹೌದು. ಅದಕ್ಕಿಂತ ಮುಂಚೆ ಕೆಲಸ ಮುಗಿಸ್ಕೊಂಡ್ಬಂದು ಅವ್ರಿಗೆ ದುಡ್ಡು ನಾವು ವಾಪಸ್ ಕೊಡಬೇಕು ಅನ್ನೋದು ನಮ್ಮ ತಲೆಯಲ್ಲಿತ್ತು. ಹೋದ್ವಿ, 1 ಡೇ ಆಯಿತು, 2nd ಡೇ ಆಯಿತು, ಹುಡುಕ್ತಾ ಇದೀವಿ, ಕಾಡಲ್ಲಿ ಓಡಾಡ್ತಾ ಇದೀವಿ, ಏನೆಲ್ಲೋ ಮಾಡ್ತಾ ಇದೀವಿ, ಲೊಕೇಶನ್ ಸಿಗ್ತಾನೆ ಇಲ್ಲ. 4th ಡೇ ನಾನು ಇವರು ಟೆನ್ಷನ್ ಆಗ್ಬಿಟ್ವಿ, ಏನು ಗುರು 4ನೇ ದಿವಸ ಆಯಿತು, ವಾಪಸ್ ಹೋಗ್ಬೇಕು ನಾಳೆಗೆ, ನಾವು ಲೊಕೇಶನ್ ಸಿಕ್ಕಿಲ್ಲ. ಡೈಲಿ ಫೋನ್ ಮಾಡೋದು ಪ್ರೊಡ್ಯೂಸರ್ಗೆ, ಸರ್ ನೋಡಿದ್ದೀವಿ ಬಟ್ ಓಕೆ ಇದೆ, ಅಷ್ಟೊಂದು ನಮಗೆ ಬೇಕಾದಂಥ ಫೀಲ್ ಇಲ್ಲ ಅಂತ. 4th ಡೇನೋ 5th ಡೇನೋ ಅವ್ರ ತಾಯಿ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಹಿಂಗೆ ಇವನು ಹೇಳ್ತಾಯಿದ್ರು, ಇವರು ಈ ಥರ ಲೊಕೇಶನ್ ಹುಡ್ಕೋಕೆ ಬಂದ್ವಿ ಹಂಗೆಲ್ಲ ಹೇಳಿದಾಗ ಅವ್ರು ಹೇಳಿದ್ದು ನಮ್ಮೂರಲ್ಲಿ ಹಿಂಗೆ ಇದೆಯಲ್ಲ ಅಂತ ಏನೋ ಒಂದು ಲೊಕೇಶನ್ ಹೇಳಿದ್ರು ಅವರು. ಇವರು ಡಲ್ಲಿಂಗ್ ಅಲ್ಲೊಂದು ಲೊಕೇಶನ್ ಇದೆ ನಮ್ಮೂರಲ್ಲಿ, ಒಂದ್ಸಲಿ ಹೋಗಿ ಬರುವ ಅಂತಂದರು. ಅಷ್ಟೆಲ್ಲ ನೋಡ್ಕೊಂಡು ಬಂದಿದ್ದೀವಿ, ಇದನ್ನು ನೋಡೋಕೆ ಏನು ನಡೀರಿ ಅಂತ ಹೋದರೆ ನಾವು ಏನು ಸೀನ್ ಪೇಪರಲ್ಲಿ ಬರ್ಕೊಂಡಿದ್ವಲ್ಲ ಅದೆಲ್ಲವೂ ಹಂಗೆ ಇದೆ ಅಲ್ಲಿ, ತಾಯಿ ರೂಪದಲ್ಲಿ ಆಶೀರ್ವಾದ ಅಷ್ಟೇ. ನಾನು ಅವ ಶೆಟ್ರೆ, ನಿಮ್ಮ ಊರಲ್ಲಿ ನಿಮ್ಮ ಮನೆ ಪಕ್ಕ ಇಟ್ಕೊಂಡು 4 ದಿನ ಊರೆಲ್ಲ ಓಡಾಡ್ಸಿರೋದನ್ನ ಇದು ಮುಂಚೆ ಫಸ್ಟ್ ಆಗಿದ್ದು 4 ದಿವಸ ಸೇವ್ ಆಗ್ತಿತ್ತಲ್ಲ ಅಂತ ನಕ್ಕೊಂಡು ಅದು ಕನ್ಫರ್ಮ್ ಆಯಿತು. ಆಮೇಲೆ ಪ್ರೊಡ್ಯೂಸರು, ಕ್ಯಾಮ್ರಾಮನ್ ಅವರೆಲ್ಲ ಕರ್ಕೊಂಬಂದು ಲೊಕೇಶನ್ ತೋರಿಸಿ ಎಲ್ಲ ಪರ್ಮಿಷನ್ ಎಲ್ಲ ತಗೋಸ್ಕೊಂಡು ಟೀಸರ್ ಶೂಟ್ ಮಾಡಿದ್ವಿ. ಟೀಸರ್ ಶೂಟ್ ಮಾಡಿ 2 ನೈಟ್ಸ್ ಶೂಟ್ ಮಾಡಿದ್ವಿ, ಫುಲ್ ನೈಟ್ ಶೂಟ್ ಎಲ್ಲ ಮಾಡಿ ಆಮೇಲೆ ಚರಣ್ ಸರ್ ಹತ್ರ ಹೋಗಿ ಕೊಟ್ಟದನ್ನ ಮ್ಯೂಸಿಕ್ ಎಲ್ಲ ಆಯಿತು, ಎಡಿಟ್ ಆಯಿತು. ಆವಾಗ ಪ್ರೊಡ್ಯೂಸರ್ ಅದನ್ನ ಕೂತ್ಕೊಂಡು ನೋಡಿದ್ರು, ಆವಾಗ ಓಕೆ ಟೀಮ್ ಸೂಪರ್ ಆಗಿದೆ, ಇವಾಗ ಕೆಲಸ ಮಾಡ್ತಾರೆ ಅಂದ್ಕೊಂಡು ಪ್ರೊಸೀಡ್ ಅಂದರು. ಆವಾಗ ಸ್ಟಾರ್ಟ್ ಆಗಿದ್ದು, ಇವಾಗ ಇಲ್ಲಿ ಬಂದು ಕೂತ್ಕೊಂಡಿದ್ದೆ.